ಈ ಜಗತ್ತಿನಲ್ಲಿ ಮನುಷ್ಯರಾಗಿ ಹುಟ್ಟಿದ ನಾವು 200-300 ವರ್ಷಗಳ ಬದುಕೋದಿಲ್ಲ. ಹಾಗೇನೆ ಇಲ್ಲಿಂದ ಹೋಗುವಾಗ ನಾವು ಏನನ್ನು ಸಹ ತಗೊಂಡು ಹೋಗುವುದಿಲ್ಲ. ಹಾಗಾಗಿ ಬದುಕಿನಲ್ಲಿ ಆಶೆ ಬುರುಕುತನ ಒಳ್ಳೆಯದಲ್ಲ. ಮಿತವಾಗಿ ಖರ್ಚು ಮಾಡಿ ಜೀವನವನ್ನ ಪ್ರತಿದಿನ ಪ್ರತಿಕ್ಷಣ ಆನಂದಿಸಿ. ನಾನು ಸತ್ತ ನಂತರ ಏನಾಗುತ್ತೋ ಅಂತ ಚಿಂತಿಸಬೇಡಿ. ಯಾಕೆಂದ್ರೆ ನಾವು ಮಣ್ಣಲ್ಲಿ ಮಣ್ಣಾಗಿ ಹೋದ ನಂತರ ನಮ್ಗೆ ಜನರ ಹೊಗಳಿಕೆ ಹಾಗೂ ತೆಗಳಿಕೆಗಳು ಅರಿವಿಗೆ ಬರೋದಿಲ್ಲ, ಗೊತ್ತಾಗೋದೂ ಇಲ್ಲ. ಜೊತೆಗೆ ಈ ಜಗತ್ತಿನಲ್ಲಿರೋ ಸಂತೋಷಗಳನ್ನ ಅನುಭವಿಸೋಕೆ ಅವಕಾಶವನ್ನು ಸಹ ನಾವು ಕಳೆದುಕೊಳ್ಳುತ್ತೇವೆ. ನಿಮ್ಮ ಮಕ್ಕಳ ಬಗ್ಗೆ ಬಹಳ ಯೋಚಿಸಬೇಡಿ. ಯಾಕೆಂದ್ರೆ ಜೀವನದಲ್ಲಿ ಅವರಿಗೆ ಅವರದೇ ಆದ ಗುರಿಗಳು ಇರ್ತವೆ ಹಾಗೂ ಅದನ್ನ ತಲುಪುವ ಮಾರ್ಗವನ್ನ ಅವರೇ ಕಂಡುಕೊಳ್ಳುತ್ತಾರೆ. ಮಕ್ಕಳ ಮೇಲೆ ಕಾಳಜಿ ತೋರಿಸಿ, ಅವರನ್ನ ಪ್ರೀತಿಸಿ, ಚೆನ್ನಾಗಿ ಓದಿಸಿ, ಅವರಿಗೆ ಒಳ್ಳೆಯ ಮಾರ್ಗದರ್ಶಕರಾಗಿರಿ. ಹಾಗೆಯೇ ನಿಮ್ಮ ಸಂಪಾದನೆಯನ್ನು ಸಹ ಅನುಭವಿಸಿ. ಜೀವನ ಅಂದ್ರೆ ಹುಟ್ಟಿನಿಂದ ಸಾಯವರೆಗೂ ದುಡಿಯೋದೊಂದೇ ಅಲ್ಲ. ನೀವು ಈ ಭೂಮಿಯ ಮೇಲೆ ದುಡಿಯೋಕ್ಕಾಗಿ ಹುಟ್ಟಿಲ್ಲ ಕಣ್ರಿ, ಬದುಕೋದಕ್ಕೆ ಹುಟ್ಟಿದ್ದೀರಿ. ಹುಟ್ಟಿನಿಂದ ಸಾಯೋವರೆಗೆ ಬರೀ ದುಡಿಯೋದೇ ಆದ್ರೆ ನಿಮ್ಮ ಜೀವನವನ್ನ ನೀವು ಆನಂದಿಸೋದು ಯಾವಾಗ? ನಿಮಗೆ ಸಿಕ್ಕಿರೋ ಜೀವನವನ್ನ ಹೇಗೆ ಆನಂದಿಸಬೇಕು ಅಂತ ಹಾಗೆ ಸುಮ್ನೆ ಪ್ರಾಣಿ ಪಕ್ಷಿಗಳನ್ನ ಸೂಕ್ಷ್ಮವಾಗಿ ಗಮನಿಸಿ. ಆಗ ನಿಮ್ಗೆ ಗೊತ್ತಾಗುತ್ತೆ. ಆಸ್ತಿ ಸಂಪಾದನೆಯ ಬರದಲ್ಲಿ ನಿಮ್ಮ ಆರೋಗ್ಯವನ್ನ ಹಾಳು ಮಾಡಿಕೊಳ್ಳಬೇಡಿ. ಯಾಕೆಂದ್ರೆ ಅಕಸ್ಮಾತ್ ನಿಮಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿಮ್ ಹತ್ರ ಎಷ್ಟೇ ಹಣ ಇದ್ರೂ ಸಹ ಆರೋಗ್ಯವನ್ನ ಕೊಂಡುಕೊಳ್ಳೋಕೆ ಸಾಧ್ಯವಿಲ್ಲ. ಜೀವನದಲ್ಲಿ ಎಷ್ಟು ಸಂಪಾದಿಸಬೇಕು ಹಾಗೂ ಸಂಪಾದಿಸುವುದನ್ನ ಯಾವಾಗ ನಿಲ್ಲಿಸಬೇಕು ಅನ್ನೋದಕ್ಕೆ ಯಾವುದೇ ಮಾನದಂಡವಿಲ್ಲ. ಸಾವಿರಾರು ಎಕರೆ ಭೂಮಿ ಇದ್ರೂ ಸಹ ತಿನ್ನೋದು 3 ಹಿಡಿ ಅನ್ನವನ್ನು ಮಾತ್ರ. ಎಷ್ಟೇ ದೊಡ್ಡ ದೊಡ್ಡ ಬಂಗ್ಲೆ ಇದ್ರೂ ಸಹ ಮಲಗೋಕೆ ಬೇಕಿರೋದು 6 ಜಾಗ ಮಾತ್ರ. ಹೊಟ್ಟೆ ತುಂಬುವಷ್ಟು ಊಟ ಮತ್ತು ಖರ್ಚಿಗೆ ತಕ್ಕಷ್ಟು ಹಣ ಇದ್ರೆ ಸಾಕಲ್ಲವೇ ನೆಮ್ಮದಿಯ ಬದುಕಿಗೆ? ನೆನಪಿಡಿ ಸ್ನೇಹಿತರೆ, ಪ್ರತಿಯೊಂದು ಸಂಸಾರದಲ್ಲೂ ಸಹ ಸಮಸ್ಯೆಗಳು ಇದ್ದೇ ಇರ್ತವೆ. ಹಣ ಹಾಗೂ ಆಸ್ತಿ ಅಂತಸ್ತಿನ ಕುರಿತು ನಿಮ್ಮನ್ನ ಮತ್ತೊಬ್ಬರಿಗೆ ಯಾವತ್ತೂ ಹೋಲಿಸಿಕೊಳ್ಳಬೇಡಿ. ಬದಲಾಗಿ ಆರೋಗ್ಯ, ಆನಂದ ಹಾಗೂ ಜೀವನದ ಗುಣಮಟ್ಟ ಇವುಗಳನ್ನೇ ನಿಮ್ಮ ಗುರಿಯನ್ನಾಗಿಸಿಕೊಳ್ಳಿ. ನಿಮ್ಮಿಂದ ಬದಲಿಸೋಕೆ ಆಗದ ವಿಷಯಗಳನ್ನ ಕುರಿತು ಹೆಚ್ಚಿಗೆ ಚಿಂತಿಸಬೇಡಿ. ಅದರಿಂದ ಏನು ಪ್ರಯೋಜನವಿಲ್ಲ. ಬದಲಾಗಿ ನಿಮ್ಮ ಆರೋಗ್ಯ ಹಾಳಾಗುತ್ತಷ್ಟೇ. ನಿಮ್ಮಿಂದ ಸಾಧ್ಯ ಆಗುವ ವಿಷಯಗಳ ಬಗ್ಗೆ ಮಾತ್ರ ಆಲೋಚಿಸಿ. ಅದರಿಂದ 100 ಜನಕ್ಕೆ ಸಹಾಯ ಆಗುತ್ತೆ. ನೆನಪಿರಲಿ, ನಿಮ್ಮ ಆರೋಗ್ಯದ ಕಾಳಜಿಯನ್ನ ನೀವೇ ಮಾಡಬೇಕು. ನಿಮ್ಮ ಜೀವನದ ಆನಂದವನ್ನ ನೀವೇ ಕಂಡುಕೊಳ್ಳಬೇಕು. ನೀವು ಈ ಭೂಮಿಯ ಮೇಲೆ ಬದುಕಿರುವಷ್ಟು ಸಮಯದಲ್ಲಿ ಒಳ್ಳೆಯ ವಿಚಾರಗಳ ಬಗ್ಗೆ ಆಲೋಚಿಸಿ. ಸದಾ ಒಳ್ಳೆಯ ಕೆಲಸಗಳನ್ನೇ ಮಾಡಿ. ಹೀಗೆ ಮಾಡೋದ್ರಿಂದ ನಿಮ್ಮ ಜೀವನದ ಪ್ರತಿಯೊಂದು ದಿನವೂ ಸಹ, ಪ್ರತಿಯೊಂದು ಕ್ಷಣವೂ ಸಹ ಉಲ್ಲಾಸಮಯವಾಗಿರುತ್ತೆ ಹಾಗೂ ಉತ್ಸಾಹಮಯವಾಗಿರುತ್ತೆ. ಆನಂದವಿಲ್ಲದ ಒಂದು ದಿನವೆಂದರೆ ನಿಮ್ಮ ಆ ದಿನ ವ್ಯರ್ಥವಾದಂತೆ. ಅದೇ ನೀವು ಒಂದು ದಿನವನ್ನ ಸಂತೋಷವಾಗಿ ಕಳೆದರೆ ಅದು ಒಂದು ರೀತಿಯಲ್ಲಿ ಗಳಿಕೆಯಂತೆ. ಒಳ್ಳೆಯ ಆಲೋಚನೆ, ವ್ಯಾಯಾಮ, ಪರೋಪಕಾರ ಹಾಗೂ ಒಳ್ಳೆಯ ಆಹಾರ ಸೇವನೆಯಿಂದ ನೀವು ಇನ್ನೂ ಹೆಚ್ಚು ವರ್ಷಗಳ ಕಾಲ ಆರೋಗ್ಯಕರ ಜೀವನ ನಡೆಸೋಕೆ ಸಾಧ್ಯ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಸುತ್ತಮುತ್ತ ಇರುವವರನ್ನ ಪ್ರೀತಿಸಿ, ಪ್ರೋತ್ಸಾಹಿಸಿ ಮತ್ತು ಬೆಂಬಲಿಸಿ. ನಿಮ್ಮ ಮನಸ್ಸು ಒಪ್ಪುವ ಕೆಲಸವನ್ನ ಮಾತ್ರ ಮಾಡಿ. ಸುಖವಾಗ್ಲಿ ದುಃಖವಾಗ್ಲಿ ಅದು ನಾನು ಮಾಡಿದ ಕರ್ಮಕ್ಕೆ ಸಿಕ್ಕ ಫಲ ಅಂತ ಇರುವಷ್ಟು ದಿನ ನಿಮ್ಮ ಪಾಲಿನ ಬದುಕನ್ನ ಆನಂದದಿಂದ ಅನುಭವಿಸಿ ಅಷ್ಟೇ.